ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಸೀರೆ 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 ಎಲ್ಲೆಲ್ಲೂ ಹಾರೈತೆ, ಸೂರೆ 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 ಮನಸೂರೆ ಮಾಡೈತೆ. ಮೆಚ್ಚಿ ಬಂದ ಹೆಣ್ಣು ನಾ ಮುಚ್ಚಿ ತಿನ್ನು ಹಣ್ಣು, ನನ್ನ ಮ್ಯಾಲೆ ಬಿತ್ತು ನಮ್ಮತ್ತಿ ಮಾವನ್ ಕಣ್ಣು. ಓಡಿ ಬಂದು ಮದುವೆಯಾಗ್ಯಾರ, ಬಿಡದಂಗ ಓಡಿ ಬಂದು ಮದುವೆಯಾಗ್ಯಾರ. ಹಸಿರುಗ ಓಹೋ ಬನ್ನಪ್ಪ ಸಿಂಗಡಿಕೆ. ಲೇ 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 ಗಂಡ ಅನ್ನೋದು ಏನಾರು ತಲೆಯಾಗೈತೆ ನಿಂಗ? ಗಂಡ ಎಲ್ಲರೂ ತಲೆಯಾಗಿರ್ತಾನ, ಇದ್ರಿಗೆ ನಿಂತಿಯಲ್ಲ. ಹಂಗಲ್ಲ ಹೇಳಿದ್ದ, ಗಂಡನ್ ಬಿಟ್ಟು ಇಲ್ಲಿ ಬಂದನಿ, ಒಂದು ಫೋನ್ ಹಚ್ಬೇಕು ಮಾಡ್ಬೇಕು. ಗಂಡ ನೆನಪಕ್ಕನ, ನಾನು ನಿನ್ ಬಿಟ್ಟು ಇಲ್ಲದೇನಿ, ಐ ಮಿಸ್ ಯು, ಐ ಲವ್ ಯು ಇಂಥವು ಏನಾರ ಹೇಳ್ತಾಳ ಅಂದ್ರೆ ಏನಿಲ್ಲಪ್ಪ. ಎಂತ ಬೋರಿಂಗ್ ಅದಿ ಬಿಡ್ಲೆ ನೀನು. ಬೋರ ಬಾವೆ ನಿನ್ನೊಂದು ಕತಿ ತಗ ಫೋನ್ ಹಚ್ಚಾಲ ಅಲ್ಲ. ನಿನ್ನ ಕಾಟ ತಡೆಯಕ್ಕಾಗಲಾರ್ದ, ನಿಮ್ಮ ಅವ್ವನ ಮಕ ನೋಡಕ್ಕಾಗಲಾರ್ದ ಒಂದು ವಾರ ಇರೋಣ ಅಂತ ಬಂದೇನ ಆರಾಮಾಗಿ. ಮತ್ತೆ ಫೋನ್ ಹಚ್ಚಿ ಐ ಮಿಸ್ ಯು, ಐ ಲವ್ ಯು ಯಾಕ್ರಿ ಅನ್ಬೇಕ? ಕತಿ ನಿಂದೊಂದು ಅಲ್ಲ ಹುಚ್ಚ ಸಂತೆ ಅಲ್ಲ. ಹಂಗ ಮಿಸ್ ಯು, ಐ ಲವ್ ಯು ನಿನ್ ಬಿಟ್ಟಿರಕ್ಕಾಗಲ್ಲ ಅನ್ನಂಗಿದ್ರೆ ಮತ್ತೆ ಅಲ್ಲೇ ಇರ್ತಿದ್ನಲ್ಲ, ಇಲ್ಲೇಕ್ ಬರ್ತಿದ್ದೆ? ಲೇ 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 ಅಡ್ನಾಡಿ, ಎಲ್ಲ ಗಂಡುಗಳಿಗೂ ಎಲ್ಲ ಹೆಂಡತಿಯರು ಹೇಳ್ತಾರ ಗೊತ್ತನ ತವ್ರ ಮನೆಗೆ ಹೋದಾಗ. ನೀನು ಹೇಳ್ಬೇಕು. ಹೋತ್ರ ಅವ್ರು ಹೇಳೋರು ತವ್ರ ಮನೆಗೆ ಹೋದ ತಕ್ಷಣ ನಾನು ನಿನ್ ಬಿಟ್ಟಿರಕ ಆಗಂಗೇ ಇಲ್ಲ, ನಂಗೆ ಬೇಜಾರಕ್ಕೈತೆ ಅನ್ನಂಗಿದ್ರೆ ಹೋಗಬಾರ್ದಪ್ಪ, ಹೋಗಬಾರ್ದು. ಅಲ್ಲಿ ಗಂಡನ ಮುಂದೆ ಶಿವಪ್ಪನ ಮುಂದೆ ಬಸವಣ್ಣ ಕುಂದಿರ್ತಾನಲ್ಲ, ಹಂಗೆ ಕುಂತ್ ಬಿಡ್ಬೇಕು. ಯಾಕೆ ಹೋಗ್ಬೇಕು? ಹೋಗುದು ಮತ್ತೆ ಇವ್ ಮ್ಯಾಗ ಮ್ಯಾಗ ಒಗ್ಗರಣೆ ಮಾತನ ಹಂಗೆಲ್ಲ ಇಲ್ಲ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಾ ಹೇಳೋದಿಲ್ಲ. ಸ್ವಲ್ಪನಾರ ನಿನಗೆ ರಸಿಕತೆ ಅನ್ನೋದೈತನ್ಲೆ. ಎಂತ ಬೋರಿಂಗ್ ಎಂತಿ ಕಟ್ಕೊಂಡೆ. ನೋಡ ನೀ ಹೊಳಗಳ ಬೋರು ಬಾವಿ ನಳ ಗುಂಡಿ ಅನ್ಕೊಂಡ್ ನಿಂದ್ರಬೇಡ. ಅದು ಇಂಗ್ಲಿಷು ಅನ್ರೊಮ್ಯಾಂಟಿಕ್ ಯೂ. ರಮ್ಮ ಅಯ್ಯೋ ರಮ್ ಕುಡಿಯಾಕು ಚಾಲು ಮಾಡಿಯಾ? ಅವ್ವ ಬರ್ಲಿ ಹೇಳ್ತಾನೆ. ನೀನ್ ಹಳೆ ರಮ್ ಕುಡಿಯಾಕತ್ತಾನ ನೋಡ ಅಂತ ಹೇಳ್ತಾನೆ. ತಡಿ, ಜಿನ್ ಕುಡಿಯಾ ಕುದುರೆ ಕುಡಿಸ್ತಾರಲ್ಲ ಅಂತವ್. ಲೇ ರಮ್ಮಲ್ಲೇ ಅನ್ರೊಮ್ಯಾಂಟಿಕ್. ಎಂತ ಟಿಕ್? ಹೋಗ್ಲಿ ಬಿಡು, ನಿನಗೆ ಹೋಗಿ ಹೇಳ್ತೀನಲ್ಲ, ರಸಿಕತೆ ಅನ್ನೋದಿಲ್ಲ ಅಂತ ಹೇಳಿದ್ದ. ಅಲ್ಲ ಗಂಡ ಬಂದ್ ಇದ್ರಿಗೆ ನಿಂತ, ನೀ ಸುಮ್ಮನೆ ನಿಂತಿಯಲ್ಲೇ. ಮತ್ತೇನ್ ಜಿಗಿದಾಡ್ಬೇಕಾ? ಏಪ್ಪ ನಂಗೆ ಹೊಟ್ಟೆ ಹೊತ್ಕೊಂಡು ಜಿಗಿದಾಡಕ್ಕಾಗಲ್ಲಪ್ಪ. ವಾ ದೇವ್ರೆ, ಅಯ್ಯೋ ಈಗ ಹಿಂಗೈತೆ. ಇನ್ನು ಹಡಿಮಠ ಹೆಂಗೋ ಹಡದಿಂದ ಹೆಂಗೋ. ಮಾವ ಇದೇ ಹೊಟ್ಟಿ ನಿನಗಿರ್ಬಾರ್ದಾಗಿತ್ತ? ಎಚ್ಚರ ಕಾಡ್ತಿದ್ದಲ್ಲ. ಇದೇ ಹುಟ್ಟಿ ನಿಂಗಿದ್ದಿತ್ತಂದ್ರೆ ನೀವು ಗಂಡು ಮಕ್ಕಳಿಗೆ ಇರ್ಬೇಕಿತ್ತಿದ್ದ. ಹಾಡಿದ್ಮೇಲೆ ನಾವು ಹೆಣ್ಮಕ್ಳು ಜಪನ್ ಮಾಡ್ತಿದ್ವಿ. ಲೇ 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 ಕಾಗಿ ಅಂತಕ್ಕೆ ಗಂಡ ಇನ್ನೂ ಹಚ್ಚಲಾದಾಟ್ ಒಳಗೆ ಬರ್ತಿದ್ದಂಗ ಓಡಿ ಬಂದು ಗಟ್ಟಿಗೆ ತಪ್ಕೊಂಡ ಒಂದು ಬಾಂಡ್ ಕಿಸ್ ಅಂತ ಹೊಡಿಬೇಕಂತ ಅನ್ಸಂಗಿಲ್ಲ ನಿಂಗೆ? ಬಾಂಬ್ ಕಿಸ್ಸ ರಾತ್ರಿ ನಮ್ಮ ಅಜ್ಜನ ಬಾಜು ಮಕ್ಕು ಬೆಳತನ ಬಿಡ್ತತ್ ನೋಡು. ಬಾಂಬ್ ವಾಸನೆ ಕುಡಿಯಕ್ಕಾಗ್ಲಾರ್ದ ಕಿಸ್ಸು ಕೊಡಂಗಿಲ್ಲ, ಏನೂ ಇಲ್ಲ. ಸೀದಾ ನಿಮ್ಮ ಅವನ ಮನಿಗೆ ಪರಾರಿ. ಏನಂತೆ? ನಾನು ನೀನು ಒಂದಾದ ಮೇಲೆ ಹೀಗೇಕೆ ನನ್ನನ್ನೇ ನೋಡುವೆ ಮುತ್ತಲ್ಲೇ ನಿನ್ನ. ಮಾವ ನಿಂಗ ಹತ್ತತ್ರ ಬಂದು ಮಕ ಇಟ್ಟಿಂಗ್ ನೋಡಕತ್ರ ನಂಗೆ ಒಂಥರ ಅನಸ್ತೈತಪ್ಪ. ನೀ ಸರಿ ಅತ್ತಾಗ. ನಾ ಹತ್ರ ಬಂದ್ ಮಕ ಇಟ್ಟು ನೋಡಿದ್ರೆ ಏನ್ ಅನಿಸ್ತತಿ ಹೇಳಿ? ನಿನಗೂ ಏನಾರ ಅನ್ನಿಸ್ತತಿ ಅಂತ ನಂಗೆ ಗೊತ್ತಾಗಬೇಕಲ್ಲ, ಹೇಳಿ. ಅದು ನೀ ಮಕ ಇಟ್ಟಿಂಗ್ ಹತ್ತತ್ರ ಬಂದು ಮಾತಾಡ್ತೀಯಲ್ಲ, ನಂಗೆ ಎಲ್ಲಿ ಡಿಚ್ಚಿ ಹೊಡ್ಯಕ್ ಬರತಿ ಅಂತ ಅನಿಸ್ತೈತಿ. ಅಯ್ಯೋ ನೀ ಬಾಯಿ ಅಂತೂ ತೆಗಿಯಾಕ ಹೋಗ್ಬೇಡ. ನಿನ್ ಬಾಯಾಗ ಹಿಮಲ್ ಹಾಕೊಂಡಿಯಲ್ಲ, ಅದ್ರ ವಾಸನಿಗೆ ತಲೆ ತಿರುಗಿ ಇಲ್ಲೇ ಬೀಳ್ತೇನೆ ನಾನು. ಹೋಗ್ ನನ್ ಜೋಡಿ ಮಾತಾಡಬೇಡ ನೀನ್ ಅಷ್ಟ. ನಾಳೆ ಬರ್ತಾ ಒಂದ್ ಎರಡು ಪ್ಯಾಕೆಟ್ ಅಲ್ಲ, 2 ಸರ ಲೈನ್ ಪೂರ್ತಿ ಹಿಮಲ್ ಪ್ಯಾಕೆಟ್ ತಂದು ಕೊಡ್ಬೇಕು ನೋಡ್ ನಂಗೂ. ಹಿಮಲ ನಿನಗ ಯಾಕಂದ್ರೆ ಮತ್ತಿನೇನು ಅದ್ರ ಕಣ್ಕಣದಾಗ ಕೇಸರಿ ಇರ್ತೈತಲ್ಲ, ನಿನ್ ಗುಟ್ಟಕ್ಕೂ ಕೆಂಪು ಗುಟ್ಟದ್ ಬ್ಯಾಡನು. ಮತ್ತೆ ಅದಕ್ಕ ನಾನು ಬೆಳಗ್ಗೆ ಒಂದು ಚೇಂಜ್ಕೊಂಡು ಮಧ್ಯಾಹ್ನಕ್ಕೊಂದು ರಾತ್ರಿ ಒಂದು ಉಂಡಿನ ತಿಂದಿನ ಮಕ್ಕೊಂಡಿನ ಹೇ ತಿಂದತ್ತೇಳಿ ಹಾಕೊಂಡು ಕುಂತು ಬಿಡ್ತಾನೆ. ಏನಂತೆ ಇಬ್ರು ಇಮಲ್ ಗಂಡ ಹೆಂಡತಿ ಆಗಿಬಿಡೋಣ. ಏನಂತೆ? ಓ ಇಮಲ್ ಫ್ಯಾಮಿಲಿ. ಲೇ 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 ಅದ್ರಾಗ ಯಾಕೆ ಸುಡ್ಗಾಡ್ ಕೇಸರಿನೂ ಇರೋದಲ್ಲ. ಯಾವನಾರ ಅಲ್ಲ 400, 500, 800 ರೂಪಾಯಿ ಕೇಸರಿ ಈಟ್ ಡಬ್ಬಿಗೈತಿ. ಯಾವನಾರ 5 ರೂಪಾಯಿ ಇಮಲ್ನಾಗ ಹಾಕ್ತಾನ ಅದನ್ನ. ಸುಳ್ಳ ನಾಟಕ ಅವ್ರು ಏನ್ ಅಡ್ವರ್ಟೈಸ್ಮೆಂಟ್ ಮಾಡ್ಯಾರಲ್ಲ, ಅವರ ಬಾಯಾಗ ಇಮಲ್ ಹಾಕೊಳ್ಳೋದಿಲ್ಲ. ಸುಮ್ಮನೆ ಆತರ ಇಮಲ್ ಕೇಸರಿ ಅಂತೇಳಿ ನಾಟಕ ಮಾಡ್ತಾರ. ಹಂಗಿಲ್ಲ, ಎಂತದು ಇರಂಗಿಲ್ಲ, ಗೊತ್ತನ? ಇಲ್ಲ ಅಂದ್ಮೇಲೆ ಅದೇನ್ ಬಗ್ಗಾಕ್ತಿಂತಿ. 3 ಹೊತ್ತು ಒಂದ್ ನಮನಿ ಎತ್ತ ಮೇಲಕ್ಕೆ ಹಾಕಿದಂಗ ಒಂದ್ ಅಳತಿ ಹಕ್ಕಾಗ ಮಕ್ಕೊಂಡಿರೋ ಎತ್ತ ಬಾಯ್ ಆಡಿಸ್ತಿರ್ತತಲ್ಲ ಹಿಂಗ ಹಂಗ ಅಂತೇಳಿ ಹಂಗ ಬಾಯಿ ಆಡಿಸ್ತಾನೆ ಇರ್ತಿ. ಯಾವಾಗ ನೋಡಿದ್ರು
ತಡಿ ಅತ್ತಿ ಮುಂದೆ ಹೇಳ್ತಾನೆ ತಡಿ ಹೇಳೆ. ಹೇಳ್ಬೇಡ ಹೋಗ್ಲಿ ಬಿಡು, ನೀನಂತರೂ ಏನು ಮಾಡಕ್ಕೆಲ್ಲ ಮಟ್ಟಕ್ಕೆಲ್ಲ. ನಾನೊಂದು ಉಪ್ಪ ಕೊಡ್ಲ್ಯಾ? ಏನು, ನಾನು ಖುಷಿಗೆ ಒಂದು ಕೊಡ್ತೇನೆ, ಆಮೇಲೆ ಖುಷಿ ನಾವು ಒಂದು ಕೊಡ್ತೇನೆ. ಏನು ಆಮೇಲೆ ನಮ್ಮ ಬದಿಗೆ ಬರೋದು ಯಾವಾಗ ನೀನು? ಅವು ಬಂದ್ಲ ಸರಿ. ಓ ಯಾವಾಗ ಬಂದೆಪ್ಪ ನೀನು ಪ್ರಭು? ನೀ ಬಂದಿದ್ದು ಗೊತ್ತಾಗಿಲ್ಲ ನೋಡಪ್ಪ ನನಗೆ. ಅದು ಅತ್ತಿ, ನಾನು ಆಗಲೇ ಬನ್ನಿ, ಸೀದಾ ರೂಮಿಗೆ ಬನ್ನಿ, ಕಿಲ್ಲೆದಾಳ ಅಂತ ಗೊತ್ತಾತ, ಅದಕ್ಕೆ ಮಾತಾಡ್ಸ್ಕೊಂಡು ನಿಂತಿದ್ದೆ. ಅಲ್ಲಿ ನನ್ನ ಮಗಳ. ಅಯ್ಯೋ ನನ್ನ ದೃಷ್ಟಿನೇ ತಾಗ್ತತಿ. ಇದೆಯಾ ಸೀರೆ? ಅತ್ತಿಯರ ಇಲ್ಲಿ ನೋಡ್ರಿ, ಸೀರೆ ಎಷ್ಟು ಚಂದ ಕಾಣಕತ್ತೈತಿ ನನ್ನ ಮಗಳಿಗೆ. ಇದು ಈರಮ್ಮತ್ತಿ ಕೊಡ್ಸಿದ್ದ ಸೀರೆ, ಜಂಪರ್ ಹೊಲಿಸ್ಕೊಂಡೆ. ಅಲ್ಲಿ ಕೊಟ್ಟಿದ್ದೆ ಒಂದೇ ದಿನದಾಗ ಹೊಲ್ಕೊಟ್ಟ ನೋಡವ. ಜಂಪರ್ ಹೊಲಿಸ್ಕೊಂಡು ಇವತ್ತು ಹಂಗ ಹಾಕೊಂಡು ನೋಡಾತಿದ್ದೆ ಹೆಂಗ್ ಕಾಣತ್ತಂತೇಳಿ. ಅಯ್ಯೋ ಹೊಸಾದ? ಅಯ್ಯೋ ಕುಬುಸ ಆಗ ಮಟ್ಟ ಉಡಬಾರ್ದು ಅಂತಾರಪ್ಪ. ಅವಾಗ ಹೊಸ ಸೀರೆ ಉಡಿಸಿ ಹೊಸ ಬಳಿ ಹೊಸ ಹೂವು ಹಾಕ್ತಾರ. ನೀನು ಯಾಕೆ ಉಟ್ಕೊಳಕ್ ಹೋದಿ ಗೊತ್ತನ? ತಿಳಿದಂತಾರ ಆದ್ರೆ ಹೊಸ ಮನೆಗೆ ಹೋಗ್ಬಾರ್ದು, ಹೂ ಉಟ್ಕೋಬಾರ್ದು, ಎಷ್ಟು ಪದ್ಧತಿ ಅದಾವ. ನೀನು ನನಗೆ ಹೇಳಾರ್ದು ಯಾಕೆ ಉಟ್ಕೊಂಡಿ ನೀನು? ನನಗೇನು ಗೊತ್ತು, ಕೊಟ್ರಲ್ಲ ಚಂದ ಕಾಣ್ತು ಅಂತ ಉಟ್ಕೊಂಡ್ಬಿಟ್ಟೆ. ಹೋಗ್ ಹೋಗ್ ಪಟ್ಟಣಗೆ ಹೋಗಿ ಮೊದ್ಲು ಕಳೆದದನ್ನ ಬೇರೆ ಉಟ್ಕೊಂಬರೋಗ. ಥೋ ಎಂಥ ಕೆಲಸ ಮಾಡಿದ್ಲ ಅತ್ತಿಯರ ಈಕಿ. ನೀರ್ಲಿ ಬಿಡ, ಏನೋ ಗೊತ್ತಾಗಿಲ್ಲ ಮಾಡ್ಯಾಳ, ಆಂತರಿಕಿಲೆ ಏನೂ ಆಗಲ್ಲ. ಅಯ್ಯೋ ನೀ ಹಿಂಗಂತಿ. ಈಗಂತರೂ ಮೊನ್ನೆ ಆ ಗೋಡಪ್ಪನ ಹೆಂಡ್ತಿ ಅವ್ರ ತಂಗಿ ಮಗಳು ಬೇಕು ಬಂದಿದ್ಲಲ್ಲ, ಅಯ್ಯೋ ಇದೇನೋ ನಿಂತತಿ ಅಂತ ಗೊತ್ತಾಗತ್ಲೆ, ಹೊಸ ಹೊಸ ಅರಿಬಿ ಸೀರೆ ಎಲ್ಲ ತಂದ್ರಲ್ಲ, ಹಾಕೊಂಡು ನೋಡಿದ್ಲಪ್ಪ. ಈಗಿನ ಕಾಲದಾಗ ಅದೆಲ್ಲ ನಡ್ಸಲ್ಲ ಬಿಡ, ಭಾಳ ಕಡಿಮೆ ಆಗ್ಯಾರ. ಅವಾಗೆಲ್ಲ ನಮ್ಮ ಕಡೆ ಹೆಂಗಂದ್ರೆ ಹೂ ಮುಟ್ಕೋಬಾರ್ದು, ಬಳಿ ಶಾಸ್ತ್ರ ಆಗೋವರೆಗೂ ಹೊಸ ಬಳಿ ಹಾಕೋಬಾರ್ದು, ಆಮ್ಯಾಗ ಹಳ್ಳ ದಾಟಬಾರ್ದು, ನದಿ ದಾಟಬಾರ್ದು, ಆಮ್ಯಾಗ ಇನ್ನೂ ಏನೇನಂದ್ರೆ ಇದು ಊರ ಮೇಲೆ ಅದೇ ಹಳ್ಳ ದಾಟಬಾರ್ದು, ನದಿ ದಾಟಬಾರ್ದು, ಅದೇ ಹೋಗಬಾರ್ದು. ಆಮೇಲೆ ಇದು ಏನದು ಮಧ್ಯಾಹ್ನ ಮರವತ್ತನೇ ಹೊರಗೆ ಬರಬಾರ್ದು, ಹೊಟ್ಟೆಲಿದ್ದವ್ರ ಮೈಮ್ಯಾಗ ಇದು ಏನದು ಭಾಳ ವಸ್ತ್ರ ಮರ್ಚಾಗಿರ್ಬೇಕು, ಏನೇನೋ ಪದ್ಧತವ. ಈಗೆಲ್ಲ ಎಲ್ಲಿ ನಡೆಸ್ತಾರ ಅದನ್ನೆಲ್ಲ? ಕಮ್ಮಿ ಆಗೈತಿ ಈಗೆಲ್ಲ. ಏನಪ್ಪ, ಕೂಸುಟ್ಟಕ್ಕಿಂತ ಮುಂಚೆ ತೊಟ್ಲ ತೊಗೊಂಡು ಬರ್ತಾರ ಗೊತ್ತನ? ಎಷ್ಟೋ ಮಂದಿ. ಅಯ್ಯೋ ಅವಾಗೆಲ್ಲ ಇತ್ತದ ಅಷ್ಟೊಂದು ಪದ್ಧತಿ ನೇಮ ನಿತ್ಯ ಅವನ್ನೆಲ್ಲ ಇದು ಮಾಡೋದು ಎಲ್ಲ ಇತ್ತು. ಈಗೆಲ್ಲ ಭಾಳ ಕಮ್ಮಿ ಆಗ್ಬಿಟ್ಟತಿ. ಈಗ ಕೂಸುಟ್ಟಕ್ಕಿಂತ ಮುಂಚೆ ತೊಟ್ಲ ತರೋದಷ್ಟೇ ಅಲ್ಲ, ಕುಂಚಿಗಿನ ಹೊಲ್ಸ್ ಕೈ ಇಟ್ಟಿರ್ತಾ ಗೊತ್ತನ? ಎಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಅದಕ್ಕೆಲ್ಲ ಅದನ್ನೆಲ್ಲ ಮನಸ್ಸೇ ಚಿಂತಿನೂ ಮಾಡ್ಕೊತ ಕುಂದ್ರಕ್ಕೆ ಹೋಗ್ಬೇಡ. ಏನೋ ಆಯ್ತೈತಿ ಅಂದಂಗೆ ನಿಮ್ಮ ಅವ್ವಂದು ಏನಪ್ಪ ಅರ್ಬಟ್ ಕಮ್ಮಿ ಆತನ? ನಂಗಂತರೂ ಸಾಕಾಗೈತಪ್ಪ ಆ ಹುಡುಗಿ ಹೇಳಿ 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 ಅತ್ತಾಗ. ನಂಗಂತರೂ ಸಾಕಾಗೈತತ್ತ, ಯಾರಿಗೆ ಹೇಳೋದು ಯಾರಿಗೆ ಬಿಡೋದತ್ತಾಗ. ಬಂದ್ಲನ ನಿಮ್ಮ ಅತ್ತಿಗೆ ಮನೆಗೆ? ಏನಿಲ್ಲ? ಅಯ್ಯ ಎಲ್ಲಿದ ಬರ್ತಾರ? ಬಂದಿಲ್ಲ ಇನ್ನು ಒಟ್ಟು. ಅಲ್ಲ ಯಮ್ಮ, ಈಕೆ ನಮ್ಮ ಮನೆಯಿಂದ ಬರೋ ಹೊತ್ತಾಗ ಅಷ್ಟು ಹೊಟ್ಟೆ ಕಾಣ್ತಿದ್ದಿಲ್ಲ, ಈ ಹೊಟ್ಟೆ ಕಾಣಕತ್ತಲ್ಲ? ಅಯ್ಯ ಮತ್ತೆ ದಿನಕ್ಕೆ ದಿನ ಹೊಟ್ಟಿ ಬೆಳಿತಿತ್ಲಾ? ಹೊಟ್ಟಿ ಮತ್ತೆ ಕಾಣ್ಲಾರ್ದಂಗೆ ಹಂಗ ಇರ್ತದಂತ ಮಾಡಿಯ? ಅಯ್ಯ ಹುಚ್ಚ. ಹೌದಾ? ಇನ್ನೇಮೆ ಉಟ್ಕೋಬೇಡವ. ಅದಂಗೆ ಯಾವಾಗ ಬರ್ತಾಳಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ನಾಳೆ ಕರ್ಕೊಂಡು ಹೋಗ್ಲಿ ಯಮ್ಮಾಕಿನ? ಯಮ್ಮ ಸರಿ ಬೇಲಿ, ನಾನ್ ಬರಲ್ಲ. ನಾ ಆರಾಮ್ ಇಲ್ಲೇ ಒಂದು 6 ಒಪ್ಪತ್ತು ನಮ್ಮ ಅಮ್ಮನ ಮನ್ಯಾಗ ಇರಕ್ಕೆ. ಬಾ ಅಂತ ಬಾ. ಎದಕ್ಕೆ ಬರ್ಬೇಕು ಖಾಲಿ ಪೀಲಿ? ನಾ ಬರೋದಿಲ್ಲ ಅಷ್ಟೇ. ಈಗ ಹೇಳೇನು, ನಂಗೆ ಸುಮ್ಮನೆ ಬಾ ಬಾ ಅನ್ನಕ್ಕೆ ಹೋಗ್ಬೇಡ ನೀನು. ಅಮ್ಮ ಹೇಳ್ದೆ, ನಾ ಇಲ್ಲೇ ಇರ್ತೇನೆ, ನಾವು ಅಲ್ಲ ಹೋಗಕ್ಕ. ಆಕಿ ಇನ್ನೊಂದು 15-20 ದಿನ ಇಲ್ಲೇ ಇರುವಳ್ಳಾಕ್ ಬಿಡಪ್ಪ. ಆಮೇಲೆ ಇದು ಏನದು ಗಂಗಕ್ಕನೂ ಹೇಳೋಗ್ಯಾಳ, ಬೇಡ ಈಗೇನು ಅರ್ಜೆಂಟ್ ಏನಿಲ್ಲ, ಕಳ್ಸಕ್ಕೆ ಹೋಗ್ಬೇಡ್ರಿ, ಆರಾಮ್ ಇಟ್ಕೋರಿ ಅಲ್ಲೇ ಅಂತೇಳಿ. ಸುಮ್ಮನೆ ಯಾಕೆ ಅವಸರ ಮಾಡ್ತಿ? ಹೌದಿಲ್ಲ? ನಿಂಗೆ ಬೇಕಂದಾಗ ನೀನೇ ಬಂದು ನೋಡ್ಕೊಂಡು ಹೋಗು. ನಿಮ್ಮವನು ಹೇಳಾಳ ಇಲ್ಲೇ ಇರ್ಲಿ ಬಿಡ ಅಂತೇಳಿ. ಸರಿ ಆತತಿ, ನೀ ಹೆಂಗೆ ಹೇಳ್ತಿ ಹಂಗಾಗ್ಲಿ. ನೀ ಕರ್ಕೊಂಡು ಹೋಗಂದ್ರೆ ಕರ್ಕೊಂಡು ಹೋಗಿದ್ದೆ, ಮತ್ತೆ ನೀ ಬೇಡ ಅನ್ನಕತ್ತೀಯಲ್ಲ. ಆಯ್ತು, ನಾನು ಇಲ್ಲೇ ಇರುವಳ್ಳಾಕ್ ತಗೋ. ಆಯ್ತಪ್ಪ, ಅಷ್ಟು ಮಾಡಿ. ಸರಿ ಅತ್ತಿ, ನನ್ನ ಕೆಲ್ಸದವನ ಕೆಲ್ಸಕ್ಕೆ ಹೋಗ್ತೀನಿ, ಸಂಜೆಗೆ ಆದ್ರೆ ಇಲ್ಲೇ ಬರ್ತೇನೆ. ಆಯ್ತಪ್ಪ. ಯಮ್ಮ ಹೋಗ್ಬರ್ತೇನೆ, ಏನಾರು ಬೇಕಾತಂದ್ರೆ ಫೋನ್ ಹಚ್ಚಿ ಹೇಳ್ಬೇಕು, ತಗೊಂಬರ್ತೇನೆ. ಸದ್ಯಕ್ಕೆ ಏನು ಬೇಡ, ಏನಾರ ಬೇಕಾದ್ರೆ ಹೇಳ್ತೇನೆ ತಾತ. ಯಮ್ಮ ಓಕೆನೆ? ಹೋಗ. ನಂಗೆ ಬರ್ತಾ ಗೋಬಿ ಮಂಚೂರಿ ತೊಂಬ ಮಾಮ, ನಂಗೆ ಗೋಬಿ ತಿನ್ನಂಗಾಗೈತಿ. ಏನ ಗೋಬಿ? ಅಯ್ಯ ಗೋಬಿ ಕೇಳಿದ್ರೆ ಹಂಗೆ ಗೂಗಿ ಮಾಡ್ದಂಗೆ ಮಾಡ್ತಿ. ಗೋಬಿ ಕೇಳಿದ ತಕ್ಷಣ ಗೂಗಿಯಂಗೆ ಮಕ ಮಾಡ್ಕೊಂಡು ನಿಂತ ಇವನು. ಏನಾಯ್ತು ಒಂದಿಟ್ಟು ಕೇಳಿದ್ರ? ಗೋಬಿ ಗಿಬಿ ತಿನ್ಬಾರ್ದ್ಲೇ ಈಗ, ಗೊತ್ತನ? ನಿಂದೊಂದು ಕತಿ ಅತ್ತಾಗ ಆರೋಗ್ಯವಾಗಿರೋಂಥದ್ದು ಏನಾರು ತಿನ್ಬೇಕು. ಸುಮ್ಮನೆ ಹಣ್ಣು ತೊಗೊಂಬರ್ತೀನಿ. ಹಣ್ಣು ರುಚಿ ಹತ್ತಲ್ಲ, ಒಂದೇ ಒಂದು ಬೇಕಂದಿದ್ದು ತರಂಗಿಲ್ಲ. ಆತ ತರ್ತೇನೆ, ಇವತ್ತು 1 ಪ್ಲೇಟಾ, ಮತ್ ದಿನ ಬೇಕನ್ನಂಗಿಲ್ಲ. ಮತ್ತೆ ಈಗ ಹೇಳೇನಿ. ಆಯ್ತು. ಏನಾರ ಒಂದು ಹೇಳಿದ್ರೆ ಹೊಳ್ಳೊಳ್ಳೊಳ್ಳ ಮಾತಾಡಕೊಂಡ್ ಕಲ್ತಿ. ನಾನೇನು ಹೊಳ್ಳಿ ಮಾತಾಡಲ್ಲವ. ಅವ್ರವ್ನ ನೋಡಿದ್ರೆ ಯಾರಿಗೂ ಮಾತಾಡ್ಲಾರ್ದಂಗೆ ಇರಂಗೇ ಇಲ್ಲ. ಅವ್ರವ್ನ ಹಂಗ ಅದಾಳ, ಮಾತಾಡಂಗ ಅದಾಳ. ಅವ ಏನಾರು ತಿನ್ನಂಗೋಗೈತೆ ಮಾಡವ. ತಡಿ ಮಾಡ್ಕೊಂಬರ್ತೇನೆ, ಕುಂದ್ರ ಒಂದು ಬತ್ತಿಲ್ಲ ಆರಾಮ್. ಸೀರೆ ಚಂದಾಗಿತ್ತವ. ಹೋಗಾಯ್ತು ಬಲ್ಲೆ ಬಲ್ಲೆ, ಹೋಗಾಯ್ತು ಬಲ್ಲೆ 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 ಬಲ್ಲೆ. ಅತ್ತಿಯರ ಚಾತುರಿ
ಯಪ್ಪ. ಅಲ್ಲ ಇದು ಯಾವಾಗ ಕಲ್ತಿ ಹೊಸಾದು ಅಡಿಗೆ ಯಾವ್ದತ್ತೀರ? ಅದೇ ಚಾದಾಗೆ ಪಾಯಸ ಮಾಡೋದ. ಚಾದಾಗ ಪಾಯಸನ? ಇಲ್ಲಲ್ಲ ನಾ ಚಾನ ಮಾಡೀನಿ. ಒಂದು ಕುಟ್ರಿ ಸಕ್ರೆ ಹಾಕಿ, ಒಂದು ಕುಟ್ರಿ ಕುಡಿದ ತಕ್ಷಣ ಇದೊಂದು ಚಾ ಕಪ್ ಏನಾರ ಪೂರ ಕುಡಿದ್ಬಿಟ್ಟೆ ಅಂದ್ರೆ ಶುಗರ್ ಸರ್ರ ಅಂತ ಬಂದು ಮೈಯಾಗ ಸೇರ್ಕೊಂಡ್ಬಿಡ್ತೈತಿ, ಬ್ರೆಕ್ಕ ಇಲ್ದಂಗೆ 100 ಕಿಲೋಮೀಟರ್ ಸ್ಪೀಡ್ನ್ಯಾಗ. ಹೌದಾ? ಅದು ಗಡಿಬಿಡಿ ಆಗ್ಬಿಡ್ತು ಅತ್ತೀರ. ನಿಮಗೋಸ್ಕರ ಒಂದು ಸೀರೆ ತೊಗೊಂಬಂದಿದ್ನೆ, ಅದನ್ನು ತೋರ್ಸೋಣ ಅನ್ಕೊಂಡೆ. ಅದರ ಲಕ್ಷದಾಗ ಒಂದ್ಸಲ ಸಕ್ರೆ ಹಾಕೀನಿ, ಮತ್ತೆ ತೋರ್ಸಿನು. ಈಗ ತೋರಿಸ್ಲೋ ಆಮೇಲೆ ತೋರಿಸ್ಲೋ ಅಂತ ವಿಚಾರ ಮಾಡತ್ತೆ, ಮತ್ತೆ ಮರ್ತಿ ಇನ್ನೊಂದು ಸಕ್ರೆ ಹಾಕ್ಬಿಟ್ಟೆ, ಇನ್ನೊಂದು ಚಮಚೆ. ಚಾ ಕಿಟ್ಟು ಹೋಗಿ ಸಕ್ರೆ ಟಿಜುರಾಗಿಂದ ಹೊರಗೆ ತೆಗೆದೆ, ಇದು ಬ್ಯಾಗ್ನಾಗಿಂದ ತೊಗೊಂಬರಾತಿದ್ದೆ. ಮತ್ತೆ ಚಾ ಕೊಟ್ಟ ಮೇಲೆ ಆಮೇಲೆ ತೋರ್ಸೋಣ ಅಂತೇಳಿ ವಾಪಸ್ ಅಡಿಗೆ ಮನೆ ಚಾ ಸೋಸಕ್ಕೆ ಹೋದೆ. ಸಕ್ರೆ ಹಾಕೇನೋ ಇಲ್ಲೋ ಅಂತ ನೆನಪಾಲಿಲ್ಲ, ಮತ್ತೊಂದಿಷ್ಟು ಸಕ್ರೆ ಹಾಕ್ಬಿಟ್ಟೆ. ಅದಕ್ಕೆ ಭಾಳ ಆತನ್ರಿ ಅತ್ತಿಯಾರ. ಸೀರೆ ತಂದಾಳ? ಹೌದಾ? ಹಂಗ ಅದು ಮರು ಹೆಚ್ಚಾಗ್ಬಿಡ್ತದ ಬಿಡವ. ಅದು ಮರು ಅನ್ನೋದೈತಲ್ಲ ಭಾಳ ಅದು ಕರೆನ. ನನಗೂ ಭಾಳ ಸಲ ಹಿಂಗಾಗೈತಿ. ಏನಾರ ಒಂದು ಮಾಡ್ಬೇಕು ಅನ್ಕೊಂಡಿರ್ತೀನಲ್ಲ, ಮರ್ತು ಬಿಡ್ತೇನೆ, ಮತ್ತೆ ಏನಾರ ಒಂದು ಮಾಡಿರ್ತೇನೆ. ಒಟ್ಟು ಅದೇ ಮರುವು ಮರುವು ಮರುವು, ಬರೇ ಮರುವು. ನಾನು ಮೊನ್ನೆ ನಿಮ್ಮ ಮಾವಿಗೆ ಉಪ್ಪಿಟ್ಟು ಮಾಡಾತಿದ್ದೆ, ಅದು ಯಾವುದು ಲಕ್ಷದಾಗ ಮರ್ತು ಒಂದು 3-4 ಸಲ ಉಪ್ಪು ಹಾಕ್ಬಿಟ್ಟೇನಿ, ಕೆಟ್ಟ ಉಪ್ಪು ಆಗ್ಬಿಟ್ಟಿತ್ತು ಉಪ್ಪಿಟ್ಟು. ಏನಾಗಲ್ಲ ಬಿಡು. ಏನು ಪಾಯಸ ಕುಡಿಯೋ ಬದಲು ಚಾ ಕುಡಿಯತ್ತೇನೆ ಅಷ್ಟೇ, ಆಗೋದಿಲ್ಲ. ಇರಲಿ ಇರಲಿ, ಈಗ ಸಾಕು, ಚಾ ಇಷ್ಟು ಸೀಟ್ ಕುಡಿಯೋಕ್ಕಾಗಲ್ಲಲ್ಲ, ಹಾಗೆ ಇರೋದು ಏನು ಮಾಡೋಕ್ಕಾಗತ್ತೆ ಹೇಳಿ. ಇದು ಸೀರೆ ತಂದೇನೆ ಅಂದೆಲ್ಲ, ಎಂಥದ್ದು ಸೀರೆ? ಬ್ಯಾಡಾಗಿತ್ತು, ಈಗ ಎದಕ್ಕೆ ತರಕೋರಿ? ಅದು ಮೊನ್ನೆ ನಿಮಗೆ ಬೇಜಾರಾಗಂಗೆಲ್ಲ ಮಾತಾಡ್ಬಿಟ್ನಲ್ಲ, ಅದಕ್ಕೆ ನನಗೆ ಒಂಥರ ನಾಚಿಕೆ ಅನಿಸ್ಬಿಡ್ತು. ಇಂಥ ಒಳ್ಳೆ ಅತ್ತಿಗೆ ನಾನು ಇಷ್ಟು ಬೇಜಾರಾಗಂಗೆ ನಡ್ಕೊಂಡ್ಬಿಟ್ನಲ್ಲ ಅಂತೇಳಿ ನನಗೆ ನಾನೇ ಪಶ್ಚಾತ್ತಾಪ ಪಟ್ಕೊಳಕ್ಕೆ ತಂದೇನೆ ಇದನ್ನು ಸೀರೆನ. ಗೊತ್ತೇನು? ತೋರಿಸ್ತೀನಿ ತಡ್ರಿ ಅತ್ತಿಯರ. ನನಗೆ ಗೊತ್ತಿಲ್ಲ, ನಮ್ಮ ಅತ್ತಿದೆ ಸೀರೆ ಅಂದ್ರೆ ಸಾಕು ಬಾಯಿ ಬಿಡ್ತಾಳಂಗೆ. ಅದಕ್ಕೆ ಇಲ್ಲಿಗೆ ಬರೋ ಹೊತ್ತಿನಾಗ ಒಂದು ಸೀರೆ ಹಿಡ್ಕೊಂಡೇ ಬಂದೀನಿ. ಯಾಕಂದ್ರೆ ಇಲ್ಲಿರೋ ಮಟನೂ ನೀನು ನನಗೆ ಏನು ಅನ್ಬಾರ್ದು, ಬಾಯಿ ಮುಚ್ಕೊಂಡು ಬಿದ್ದಿರ್ಬೇಕು, ನಾನು ಮಾಡಿದ್ದೆಲ್ಲ ಸಹಿಸ್ಕೊಂಡು. ಅದಕ್ಕೆ ನಾಯಿಗೆ ಒಂಥರ ಬಿಸ್ಕಿಟ್ ತೋರಿಸಲ್ಲ ಹಂಗೆ ತಂದಿರೋದು ಸೀರೆ ನಿನಗೆ. ಇದೊಂದು ಸೀರೆ ಕೊಟ್ಟು ಪಟಾಯಿಸ್ಬಿಡ್ತೇನೆ ನಮ್ಮ ಅತ್ತಿನ. ಅಬ್ಬಾ, ಎಂಥ ಒಳ್ಳೆ ಸಸಿ, ಎಂಥ ಒಳ್ಳೆ ಸಸಿ. ಅಲ್ಲ, ನನಗೆ ಬೈದಿದ್ದಕ್ಕೆ ಆಕಿಗೆ ಬೇಜಾರಾಗಿ ಸೀರೆ ತಂದಾಳು ನೋಡು. ಅಯ್ಯೋ ದೇವ್ರೇ, ಬೈದಿದ್ದಕ್ಕೆ ಬೇಜಾರಾಗಿ ಹಿಂಗೆ ಸೀರೆ ತರ್ತಾಳಂತ ಗೊತ್ತಾಗಿದ್ರೆ ಎಷ್ಟು ಸಲ ಬೇಕಾದ್ರೂ ಬೈಸ್ಕೋಬೋದಪ್ಪ ಈಕಿ ಕಡೆ. ಅಲ್ಲ, ಬೈಯಾಕನ್ನಕ್ಕೇನು ನನಗೇನು ಅನ್ಬಾರ್ದಂದಾಳು ಈಕಿ. ಯಪ್ಪ, ಈ ಚಾ ಕುಡಿಯೋಕ್ಕಾಗಲ್ಲ, ಈ ಚಾ ಕುಡಿದ್ರೆ ಮುಗಿದೋದ್ ಕತಿ. ಎಂಥದೈತೆ ಏನೋ ಸೀರೆ.